ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಒಂದು ಮಾತು ಹೇಳ್ತಾರೆ. ಸಂವಿಧಾನವನ್ನು ಎಲ್ಲ ಇದು ಸಬ್ಮಿಷನ್ ಆದಮೇಲೆ ಒಂದು ಹೊರಗಡೆ ಬಂದ ಒಂದು ಮಾತು ಕೇಳ್ತಾರೆ. ಅವ್ರನ್ನೆಲ್ಲರೂ ಕಿಂಡಲ್ ಮಾಡ್ತಾರೆ. ಸರ್ ಏನು ನೀವು ಸಂವಿಧಾನ ಕೊಟ್ಟಿದ ತಕ್ಷಣ ಎಲ್ಲರೂ ಒಂದಾಗ್ಬಿಡ್ತಾರ, ಬರುತ್ತಾ ಎಲ್ರಿಗೂ ಹಕ್ಕು ಅಂತ. ಅವಾಗೊಂದು ಒಳ್ಳೆ ಮಾತು ಹೇಳ್ತಾರೆ ಅಂಬೇಡ್ಕರ್ ಸಾಹೇಬರು. ಇನ್ನು ಮೇಲೆ ಭಾರತದಲ್ಲಿ ಹುಟ್ಟುವಂಥ ಎಲ್ಲ ಶಾಸಕರಾಗ್ಬೋದು ಎಲ್ಲರೂ ಕೂಡ ಅವ್ರು ಯಾವುದೇ ರಾಜಾರಾಣಿ ಹೊಟ್ಟೆಯಲ್ಲಿ ಹುಟ್ಟೋದು ಮತದಾನದಲ್ಲಿ ಅಂತ ಒಳ್ಳೆ ಸಂವಿಧಾನವನ್ನು ನೀಡಿರುವಂಥ ಹಕ್ಕನ್ನು ಇವತ್ತು ಭಾರತೀಯ ಜನತಾ ಪಾರ್ಟಿ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಇವತ್ತು ರಿಗ್ ಮಾಡ್ತಾ ಇದೆ. ನಮ್ಮ ಹಕ್ಕುಗಳನ್ನ ಕಿತ್ಕೋತಾ ಇದೆ. ಈ ಹಕ್ಕಿನ ಪರವಾಗಿ ಹೋರಾಟ ಮಾಡ್ತಾ ಇದ್ದಾರೆ ನಮ್ಮ ರಾಹುಲ್ ಗಾಂಧಿ ಅವರು ಕೇಳ್ತಾ ಇರುವ ಪ್ರಶ್ನೆ ನಡೆದಂಥ ಪತ್ರಿಕಾಗೋಷ್ಠಿಯಲ್ಲಿ ಭಾಳ ಸ್ಪಷ್ಟವಾಗಿ ಹೇಳಿದ್ದಾರೆ. ಜನಸಾಮಾನ್ಯರಿಗೂ ಕೂಡ ಅರ್ಥ ಆಗಬೇಕು. ಆ ರೀತಿ ಪ್ರತಿಯೊಂದು ವಿಷಯನೂ ಎಳೆಯಾಗಿ ಬಿಚ್ಚಿ ಹೇಳಿದ್ದಾರೆ. ಅದರಲ್ಲಿ ಪ್ರಮುಖವಾಗಿ ಒಂದೆರಡು ಸಭೆ ಹೇಳ್ತೀನಿ ನಾನು. ಭಾಳಷ್ಟು ವಿಚಾರವನ್ನು ಅವರು ಚರ್ಚೆ ಮಾಡಿದ್ದಾರೆ. ಆದರೂ ಕೂಡ 2-3 ವಿಚಾರಗಳನ್ನ ನಿಮಗೆ ನಾನು ಸ್ಪಷ್ಟೀಕರಣ ನೀಡ್ತೀನಿ. ಮೊದಲನೇದಾಗಿ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾದ ಕೆಲಸ ಏನು? ಮತದಾರರ ಹಕ್ಕನ್ನು ನೀಡುವಂತಹ ಒಂದು ಹಕ್ಕು ಏನಿದೆ ಆ ಕೆಲಸವನ್ನು ಮಾಡಬೇಕು. ಅಲ್ಲಿ ಭಾಳಷ್ಟು ಗೊಂದಲಗಳಿದೆ. ಅದರಲ್ಲಿ ಮೊದಲನೇದಾಗಿ ಒಬ್ಬ ವ್ಯಕ್ತಿ ಪ್ರಥಮ ಬಾರಿಗೆ ವೋಟ್ ಚಲಾವಣೆ ಮಾಡ್ತಾ ಇದ್ದಾರೆ. ಆ ತಾಯಿಗೆ 70 ವರ್ಷ ಆಗಿರುತ್ತೆ. 70 ವರ್ಷ ಆಗಿರುವಂಥ ಮಹಿಳೆ ಮೊದಲನೇ ಮತದಾನ ಮಾಡ್ತಾರೆ. ಭಾಳಷ್ಟು ಮತದಾನಗಳೇನಾಗಿದೆ, ಫ್ರಾಕ್ಸಿ ಅಡ್ರೆಸ್ಗಳು ಕೊಟ್ಟಿದ್ದಾರೆ, ಫೇಕ್ ಅಡ್ರೆಸ್ಗಳು, ನಕಲಿ ಅಡ್ರೆಸ್ಗಳು ಕೊಟ್ಟಿರ್ತಾರೆ. ಒಂದು ಮನೆಯಲ್ಲಿ 70, 80, 90ಕ್ಕಿಂತ ಅತಿ ಹೆಚ್ಚು ಮತದಾರರು ಒಂದೇ ಮನೆಯಲ್ಲಿ ಇರ್ತಾರೆ. ಅಂದರೆ ಎಲ್ಲೋ ಒಂದು ಕಡೆ ಚುನಾವಣಾ ಅಧಿಕಾರಿಗಳು ಸರಿಯಾಗಿ ಕಾರ್ಯನಿರ್ವಹಿಸಿಲ್ಲ. ಉದ್ದೇಶಪೂರ್ವಕವಾಗಿಯೇ ಇವರೆಲ್ಲ ಇದನ್ನು ಕಳ್ತನ ಮಾಡಿದ್ದಾರೆ. ಅದನ್ನು ವಿವಿಧ ಆಯಾಮಗಳಲ್ಲಿ ಮಾಡಿದ್ದಾರೆ. ಒಂದು ಆಯಾಮದಲ್ಲಿ ಮಾಡಿದ್ರೆ ಕಂಡುಹಿಡಿತಾರೆ ಅಂತೇಳಿ ವಿವಿಧ ಆಯಾಮಗಳಲ್ಲಿ ಮಾಡಿದ್ದಾರೆ. ನಮಗೆ ಅಕ್ರಾಸ್ ಇಂಡಿಯಾ ಸುಮಾರು ನಾವು ನಡೆಸಿರೋ ಸರ್ವೆ ಪ್ರಕಾರ ಅಂದರೆ ಭಾರತೀಯ ಜನತಾ ಪಾರ್ಟಿಯವರು ಮಾಡಿರೋಂಥ ಮೋಸದಲ್ಲಿ 70ರಿಂದ 100 ಸ್ಥಾನಗಳನ್ನ ನಾವು ಕಳ್ಕೊಂಡಿದ್ದೀವಿ. ಅಂದರೆ ವಿರೋಧ ಪಕ್ಷಕ್ಕೆ ಹೋಗಬೇಕಾಗಿದ್ದಂಥ BJP ಇವತ್ತು ಆಡಳಿತದಲ್ಲಿ ನಿಂತ್ಕೊಂಡಿದೆ. ಇದನ್ನು ಬಹಳ ಬಹಿರಂಗಪಡಿಸಿದ್ದಾರೆ ನಮ್ಮ ರಾಹುಲ್ ಗಾಂಧಿ ಅವರು ಮತ್ತು ಕಾಂಗ್ರೆಸ್ ತಂಡದ ರಿಸರ್ಚ್ ಸೆಲ್. ಇದಕ್ಕೆ ನಾನು ಅವರಿಗೆ ಬಹಳ ಆಭಾರಿಯಾಗಿರ್ತೀನಿ. ಭಾರತೀಯರಿಗೆ ನೀಡಬೇಕಾದ ಹಕ್ಕುಗಳನ್ನ ಅವರು ಇದು ಮಾಡ್ತಾ ಇದ್ದಾರೆ. ಹಕ್ಕನ್ನು ಚಲಾಯಿಸಬೇಕಾಗಿರುವಂಥ ಜವಾಬ್ದಾರಿ ಪ್ರತಿಯೊಬ್ಬ ನಾಗರಿಕರಿಗೂ ಇದೆ. ಆ ನಿಟ್ಟಿನಲ್ಲಿ ನಾವು ಯುವ ಕಾಂಗ್ರೆಸ್ನವರು, ನಮ್ಮ ರಾಷ್ಟ್ರೀಯ ಯುವ ಕಾಂಗ್ರೆಸ್ನ ಕಾರ್ಯದರ್ಶಿ ಆಗ್ಬೋದು ಮತ್ತು ಉಪಾಧ್ಯಕ್ಷರು, ರಾಜ್ಯ ಯುವ ಕಾಂಗ್ರೆಸ್ನ ಘಟಕದವರು ಮತ್ತು ಎಲ್ಲರೂ ಕೂಡ ಮುಂಚೂಣಿ ಘಟಕದ ಎಲ್ಲರೂ ಸೇರಿ ಹೋರಾಟ ಮಾಡ್ತಾ ಇದ್ವಿ. ಈ ಹೋರಾಟ ಖಂಡಿತವಾಗಲೂ ಜಯ ಸಿಗುತ್ತೆ. ನ್ಯಾಯಸಮ್ಮತವಾದದ್ದು, ಸಂವಿಧಾನಬದ್ಧವಾದದ್ದಕ್ಕೆ ನಾವೆಲ್ಲರೂ ಕೈ ಜೋಡಿಸ್ತೀವಿ ಅಂತೇಳಿ ಈ ಪ್ರತಿಭಟನೆ ಮುಖಾಂತರ. ಹೌದು, ಪ್ರತಿ ಬಾರಿಯೂ ಕೂಡ ಅವರ ಕೊಡುಗೆ ಏನಿದೆ ಅಂದ್ಬಿಟ್ಟು ನೀವು ಮೊದಲು ಕೇಳಿ. ಪತ್ರಿಕಾ ಮಾಧ್ಯಮದ ನೀವು ಸ್ನೇಹಿತರು ಕೇಳಬೇಕು. ನೀವು ಯಾವ ರೀತಿ 3 ಸಾರಿ ಗೆಲ್ತಾ ಇದ್ದೀರಾ, ನಿಮ್ಮ ಕೊಡುಗೆ ಏನು? ಕರ್ನಾಟಕಕ್ಕಾಗ್ಬೋದು ಅಥವಾ ಬೆಂಗಳೂರು ಕೇಂದ್ರಕ್ಕಾಗ್ಬೋದು ಅಥವಾ ಅಖಂಡ ಭಾರತಕ್ಕಾಗ್ಬೋದು, ಇವರ ಕೊಡುಗೆ ಏನು? 5 ಪೈಸದ ಕೊಡುಗೆ ಇಲ್ಲ.